ನೀಟಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಇಷ್ಟೇ, ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪನ್ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲ್ ಆಗಿರೋಂಥ ಪನ್ನೀರ್ ಬುರ್ಜಿನ ಮಾಡ್ತಾ ಇದ್ದೀನಿ. ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ನಾನ್ ವೆಜ್ ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಮತ್ತು ಕಲರ್ಫುಲ್ ಆಗೈತಲ್ಲ, ಎಗ್ ಬುರ್ಜಿ ತಿನ್ನಬೇಕು ಅಂತ ಅನ್ನೋರಿಗೆ, ಎಗ್ ಇಲ್ಲ ಅಂತ ಅಂದಾಗ ಮನೇಲಿ ಆರಾಮಾಗೆ ಪನ್ನೀರ್ ಬುರ್ಜಿನ ಮಾಡ್ಕೋಬೋದು. ಎಗ್ ಬುರ್ಜಿಗೆ ಏನು ಕಡಿಮೆನೇ ಇಲ್ಲ ಅನ್ನಂಗೆ ಐತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿರೋಂಥ ಪನ್ನೀರ್ ಬುರ್ಜಿನ ಮಾಡ್ತಾ ಇದ್ದೀನಿ. ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಏನೇನು ಐಟಮ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇದರಲ್ಲಿ 1/4 kg ಪನ್ನೀರ್ ಇದೆ. ಮತ್ತು ಇದನ್ನು ನಾವು ತುರ್ಕೋಬೋದು ಅಥವಾ ನೀಟಾಗೆ ಕೈಯಲ್ಲೇ ಪುಡಿ ಮಾಡ್ಕೋಬೋದು. ತುರಿದ್ರೆ ಉದ್ದುದಾಗಿ ಬರುತ್ತೆ, ಪುಡಿ ಮಾಡಿದ್ರೆ ನೀಟಾಗೆ ಎಗ್ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದೆರಡು ಗೆಡ್ಡೆ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ ಮತ್ತು ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇಲ್ಲಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದು, ಮತ್ತು ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಇದು ಧನಿಯಾ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಪನ್ನೀರ್ ಬುರ್ಜಿ ಯಾಕೆ ಅಂತ ಅಂದರೆ, ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಮತ್ತು ಎಗ್ ಬುರ್ಜಿ ಸಡನ್ನಾಗಿ ಎಗ್ ಬುರ್ಜಿ ತಿನ್ನಬೇಕು ಅಂತ ಅನ್ನೋರಿಗೆ, ಎಗ್ ಇಲ್ಲ ಅಂತ ಅಂದಾಗ ಮನೇಲಿ ಆರಾಮಾಗೆ ಪನ್ನೀರ್ ಬುರ್ಜಿನ ಮಾಡ್ಕೋಬೋದು. ಇದು ಚಪಾತಿಗೆ, ರೈಸ್ಗೆ, ಸೈಡ್ ಡಿಶ್ಗೆ ಮತ್ತು ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮೂರನ್ನೂ ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿನ ಹೆಂಗೆ ಹಚ್ಚಿದ್ದೀನಿ ಅಂದರೆ, ಅದೇ ಥರ ಮಾಡಿದ್ದೀನಿ ನೋಡಷ್ಟೇ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಮತ್ತು ಬ್ಯಾಚುಲರ್ಸ್ಗೆ ಬೇಗ 10 ನಿಮಿಷ 5 ನಿಮಿಷಕ್ಕೆಲ್ಲ ಐಟಮ್ಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ರೆಡಿಯಾಗುವಂಥದ್ದು. ಮತ್ತು ಬೇರೆ ಮಾಸಗಳಲ್ಲಿ, ಕಾರ್ತಿಕ್ ಮಾಸ ಒಬ್ಬೊಬ್ಬರು ತಿನ್ನಲ್ಲ, ಆ ಟೈಮ್ಗಳಲ್ಲೆಲ್ಲ ಎಗ್ ನಾನ್ ವೆಜ್ ತಿಂದೇ ಇರೋವಂಥವ್ರು ಕೂಡ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೇಮ್ ನಾನ್ ವೆಜ್ ಥರನೇ ಇರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಪನ್ನೀರ್ ಬುರ್ಜಿ. ಇವಾಗ ನೀಟಾಗೆ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಚೆನ್ನಾಗಿರುತ್ತೆ ಫ್ಲೇವರ್ಗೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀಟಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಅಂದರೆ ಉಪ್ಪಿನಂಶ ಇರುತ್ತೆ. ನೋಡಿಕೊಂಡು ಉಪ್ಪು ಹಾಕೋಬೇಕು ನಾವು ಯಾವುದಕ್ಕೆ ಆದರೂ ಕ್ಯಾಪ್ಸಿಕಮ್ ಯೂಸ್ ಮಾಡಿದಾಗ. ನನಗೆ ಈ ಥರದ್ದು ಗೋಲ್ಡ್ ಮಾಡ್ಸೋಕ್ಕೆ ತುಂಬ ಇಷ್ಟ. ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡಿಸಿದಾಗ ತೋರಿಸ್ತೀನಿ. ನನ್ನ ಫೇವ್ರೆಟ್ ಒಲೆ. ನಾನು ಯಾವುದೇ ಸ್ಯಾರಿ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡುವಾಗ ರೆಡಿ ಆದರೆ ಇದೊಂದೇ ಒಲೆ ಜಾಸ್ತಿ ಹಾಕಿರ್ತೀನಿ, ಅಬ್ಸರ್ವ್ ಮಾಡಬೇಕಾದ್ರೆ ಅಲ್ವಾ ಅಷ್ಟೇ. ಅದಕ್ಕೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬಂತ? ನಾವು ಎಗ್ ಫ್ರೈಡ್ ರೈಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಬರ್ತೈತೆ. ನೆಕ್ಸ್ಟು ನನ್ನ ಮಗಳು ಪನ್ನೀರ್ ಪಲಾವ್ ಮಾಡಮ್ಮ ಅಂತ ಅಂದ್ಲು, ಮಾಡಿಲ್ಲ. ನೆಕ್ಸ್ಟ್ ಪನ್ನೀರ್ ಪಲಾವ್ ಮಾಡೋಣ, ಚೆನ್ನಾಗಿರುತ್ತೆ. ಅಯ್ಯೋ, ತುಂಬ ಕೊಡ್ತಾಳೆ. ಅವಳಿಗೆ ಏನೇನು ತಿನ್ನಬೇಕು ಅನಿಸುತ್ತೆ ಅದನ್ನೆಲ್ಲ ಕೇಳ್ತಾಳೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಕಲರ್ಫುಲ್ ಆಗಿದೆ ಅದಕ್ಕೆ ಫುಲ್ಲು. ಇವಾಗ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕೋಣ. ಟೊಮೊಟೊ ಎಲ್ಲ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗಲಿ. ಬೇಕಂದರೆ ಹಾಕ್ಕೊಳ್ಳೋಣ. ನೀಟಾಗಿ ಬೇಯಲಿ ಇದೆಲ್ಲ. ಇಷ್ಟೇ, ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪನ್ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ನಾವಿದಕ್ಕೆ ಚಪಾತಿ ಮಾಡ್ತಾ ಇದ್ದೀವಿ. ಚಪಾತಿ ಮತ್ತು ಪನ್ನೀರ್ ಬುರ್ಜಿ. ನಿಮಗೆ ಏನು ಇಷ್ಟ ಆಗುತ್ತೆ, ಚಪಾತಿ, ದೋಸೆ ಮತ್ತು ಅನ್ನ ಸಾಂಬಾರು ತಿನ್ನುವಾಗ ಸೈಡ್ ಡಿಶ್ಗೆ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಇಲ್ಲಿ ಪನ್ನೀರ್ ಬುರ್ಜಿಗೆ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಮಸಾಲೆಗಳನ್ನೆಲ್ಲ. ಅಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋದಕ್ಕೆ. ಚೆನ್ನಾಗೈತೆ ಚಪಾತಿ ಹಿಟ್ಟು. ಟೊಮೊಟೊ ನೀಟಾಗಿ ಬೇಯ್ತಾ ಇದೆ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಕಿದ ಮಸಾಲೆಗಳನ್ನೆಲ್ಲ ಒಂದೇ ಸಲ ಹಾಕೋಣ. ನೀಟಾಗಿ ಟೊಮೊಟೊ ಎಲ್ಲ ಬೆಂದು ಬಾಯಿಗೆ ಸಿಗದೇ ಇರೋ ಥರ ಬೇಯ್ಕೊಳ್ಳಿ. ಕಲರ್ಫುಲ್ಲಾಗಿ ಐತಲ್ಲ. ಈಗ ತೊಗೊಂಡಿರೋಂಥ ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ಲೋ ಫ್ಲೇಮಲ್ಲಿ. ಇಲ್ಲಾಂದರೆ ಮಸಾಲೆ ಪದಾರ್ಥ ಹಿಂಗೆ ಈ ಥರ ಪೌಡ್ರ್ಗಳು ಹಾಕಿದಾಗ ನಾವು ಉರಿ ಜಾಸ್ತಿ ಇಡಬಾರ್ದು. ಬೇಯಲಿ ಅದು. ಅನ್ನತ್ತೆ. ಮಸಾಲೆ ಪೌಡ್ರದೆಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ನೀಟಾಗಿ ನಾನು ತುರಿದಿಟ್ಕೊಂಡಿರೋಂಥ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡೋಣ. ಜಾಸ್ತಿ ಹೊತ್ತು ಬೇಯಿಸೋಕ್ಕೆಲ್ಲ ಹೋಗಬಾರ್ದು. ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಒಂದೆರಡು ನಿಮಿಷ ಬೇಡೋಣ. ಅದರ ಪನ್ನೀರಲ್ಲಿರೋಂಥ ಹಸಿ ಸ್ಮೆಲ್ದು ಸ್ವಲ್ಪ ಮಸಾಲೆಗೆಲ್ಲ ಹಿಡ್ಕೊಂಡು ನೀರು ಬಿಡುತ್ತೆ. ಆಮೇಲೆ ಫ್ಲೇಮ್ನ ಆಫ್ ಮಾಡೋಣ. ಅಷ್ಟರಲ್ಲಿ ನಾವು ಚಪಾತಿ ಹೊತ್ಕೊಂಡು ಬರ್ತೀನಿ. ಇವಾಗ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಹೇಗೆ ಬಂದಿದೆ ನೋಡಿ. ಎಗ್ ಬುರ್ಜಿಗೆ ಏನು ಕಡಿಮೆನೇ ಇಲ್ಲ ಅನ್ನಂಗೆ ಐತೆ, ಸಕ್ಕತ್ತಾಗೈತೆ. ಅಷ್ಟರಲ್ಲಿ ನಾನಿಲ್ಲಿ ಚಪಾತಿನೂ ರೆಡಿ ಮಾಡಿದ್ದೀನಿ. ಇವಾಗ ನಾವು ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಚಪಾತಿ ತೊಗೊಂಡು ನಾನು ತಿಂದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಮೊಹಿತನಿಗೆ ಹಾಕ್ತಾಯಿದ್ದೀನಿ. ಹೆಂಗೈತೆ ಮಗನ? ತುಂಬ ಚೆನ್ನಾಗೈತೆ. ನಾನು ಮಾಡಿದ ಪನ್ನೀರ್ ಬುರ್ಜಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.